ಮೊದಲು ಪ್ರಾಬ್ಲಮನ್ನು ಕರೆಕ್ಟಾಗಿ ಓದ್ಕೊಳ್ಳೋಣ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ನಾರ್ಮಲ್ ವೇಟ್ ಆಫ್ ಅ ಬೇಬಿ ಡ್ಯೂರಿಂಗ್ ದ ಫಸ್ಟ್ 6 months ಆಫ್ ಲೈಫ್. ಸೊ ಆ ಒಂದು ಈಗ ತಾನೇ ಬಾರ್ನ್ ಆಗಿರ್ತಕ್ಕಂಥ ಬೇಬಿ 6 month ಆಗೋಷ್ಟರಲ್ಲಿ ಸೊ ಅದ್ರದ್ದು ವೇಟ್ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತಂದ್ಬಿಟ್ಟು ಈ ಒಂದು ಕ್ವಶನಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಏಜ್ ಇನ್ ಮಂತ್ಸ್ 0, 2, 3, 5, 6 ಈ ಥರ ವೇರಿಯಬಲ್ಸ್ಗಳನ್ನು ಕೊಟ್ಟಿದ್ದಾರೆ. ಅದು ಮಂತ್ಸ್ ಅಂತ ಕನ್ಸಿಡರ್ ಮಾಡೋಣ. ವೇಟ್ ಇನ್ LBS, ಸೊ ಇದು ಬಂದು ವೆಯ್ಟ್ 5, 7, 8, 10, 12 ಅಂತ. ಸೊ ಈ ಥರ ನಿಮಗೆ ಎಕ್ಸಾಮಲ್ಲೂ ಕೂಡ ಇದೇ ಥರ ಕ್ವಶನ್ಗಳನ್ನು ಕೇಳಿರ್ತಾರೆ. ಸೊ ಅವ್ರು ಏನು ಕೇಳ್ತಾರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಎಸ್ಟಿಮೇಟ್ ದ ವೆಯ್ಟ್ ಆಫ್ ಅ ಬೇಬಿ ಅಟ್ ದ ಏಜ್ ಆಫ್ 4 months. ಆ ಮಗು ಇಲ್ಲಿ ನೋಡಿ 0 month ಇದ್ದಾಗ ಅಂದರೆ ಈಗ ತಾನೇ ಬಾರ್ನ್ ಆಗಿರ್ತಕ್ಕಂಥ ಬೇಬಿ 5 kg ಇರುತ್ತಂತೆ. 5 LBS, kg ಅಲ್ಲ LBS ಇರುತ್ತಂತೆ. ಸೊ 2 month ಆದಮೇಲೆ ಅದೇನಾಗುತ್ತೆ 7 kgs ಆಗುತ್ತೆ, 7 LBS ಆಗುತ್ತೆ. ದೆನ್ 3 month ಆದಮೇಲೆ 8 LBS ಆಗುತ್ತೆ. ಸೊ ಆ ಥರ ವೇಟು ವರ್ಷದಿಂದ ವರ್ಷಕ್ಕೆ ತಿಂಗಳಿಂದ ತಿಂಗಳಿಗೆ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಇಲ್ಲಿ ಏನು ಕೇಳ್ತಾರೆ, ಸೊ ಆ ಪಾಪು 4 month ಇರುವಾಗ ಅದ್ರದ್ದು ವೆಯ್ಟ್ ಎಷ್ಟಿರುತ್ತೆ ಅಂತಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ನಾವಿವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಏಜ್ ಇನ್ ಮಂತ್ಸ್, ಸೊ ಅದನ್ನು ಏನಂತ ಮಾಡೋಣ, ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಮಂತ್ ಅಂತಕ್ಕಂಥದ್ದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ವೇಟ್ಸ್ ಇರೋದನ್ನು ವೈ ಅಂತ ಕನ್ಸಿಡರ್ ಮಾಡೋಣ. ಸೊ ಎಕ್ಸ್ 4 ತಿಂಗಳಾದರೆ ವೈ ಎಷ್ಟು ವೆಯ್ಟ್ ಇರುತ್ತೆ ಅಂತಂದ್ಬಿಟ್ಟು ನಾವೇನು ಮಾಡಬೇಕು, ಈಕ್ವೇಷನ್ ಥ್ರೂ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಫೈನಲಾಗಿ ನಾವು ಏನು ಮಾಡಬೇಕು, ವೈನ ವ್ಯಾಲ್ಯೂ ಏನು ಅಂತಂದ್ಬಿಟ್ಟು ಕಂಡುಹಿಡಿತಾ ಹೋಗಬೇಕಾಗುತ್ತೆ. ಇಲ್ಲಿ ನಾವಿಲ್ಲಿ ಏನು ಮಾಡಬೇಕು, ವೈನ ಕ್ಯಾಲ್ಕುಲೇಟ್ ಮಾಡಬೇಕು. ವೈನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ವೈ ಆನ್ ಎಕ್ಸ್ ಅಂತ ಈಕ್ವೇಷನ್ ಬರ್ತಾ ಹೋಗುತ್ತೆ. ಸೊ ವೈ ಆನ್ ಎಕ್ಸ್ನ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಆನ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಾಗ ಅದ್ರದ್ದು ಫಾರ್ಮುಲಾ ಗೊತ್ತಿರಬೇಕು. ವೈ ಮೈನಸ್ ವೈ ಬಾರ್ ಈಕ್ವಲ್ಸ್ ಟು BYX ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಈ ಥರ ಇದು ಫಾರ್ಮುಲಾ. ಸೊ ಈ ಫಾರ್ಮುಲಾ, ಸೊ ನಮಗೆ ವೈ ಏನು ಗೊತ್ತಿಲ್ಲ, ವೈ ಬಾರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಇದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವೇನು ಮಾಡೋಣ, BYX ಅಂದರೆ ಏನು, ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ. ಸೊ BYXದು ಫಾರ್ಮುಲಾ ಬಂದು N ಇಂಟು ಸಿಗ್ಮಾ DX DY ಮೈನಸ್ ಸಿಗ್ಮಾ DX ಇಂಟು ಸಿಗ್ಮಾ DY ಡಿವೈಡೆಡ್ ಬೈ N ಇಂಟು ಸಿಗ್ಮಾ DX ಸ್ಕ್ವಯರ್ ಮೈನಸ್ ಸಿಗ್ಮಾ DX ಹೋಲ್ ಸ್ಕ್ವಯರ್. ಇದನ್ನು ನೆನ್ಪಿಟ್ಕೊಳ್ಳಿ, ಹೋಲ್ ಸ್ಕ್ವಯರ್, ಇದು ಬರೀ ಸ್ಕ್ವಯರ್, ಇದು ಹೋಲ್ ಸ್ಕ್ವಯರ್. ಸೊ ಈ ಫಾರ್ಮುಲಾ ಥ್ರೂ ನಾವೇನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಸಿಗ್ಮಾ DX DY, ಸಿಗ್ಮಾ DX, ಸಿಗ್ಮಾ DY, ಸೊ ಇವುಗಳನ್ನೆಲ್ಲ ನಾವು ಟೇಬಲ್ ಮುಖಾಂತರ ಏನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು ಒಂದು ಟೇಬಲನ್ನು ಫಾರ್ಮ್ ಮಾಡ್ತಾ ಹೋಗೋಣ. ನಾವು ಮೊದಲು ಒಂದು ಟೇಬಲ್ ಆಗ್ತಾ ಹೋಗೋಣ, ಕ್ಯಾಲ್ಕುಲೇಷನ್ ಆಫ್ ರಿಗ್ರೆಷನ್ ಈಕ್ವೇಷನ್ಸ್. ಸೊ ನಾವು ಆಲ್ರೆಡಿ ಕ್ವೆಶನ್ ನೋಡಿದ್ವಿ ಅಲ್ವಾ, ಏಜ್ ಇನ್ ಮಂತ್ಸ್, ವೇಟ್ ಇನ್ LBS ಅಂತ ಅವರೇ ಕೊಟ್ಟಿರ್ತಾರೆ. ಸೊ ಏಜ್ ಇನ್ ಮಂತ್ಸ್ ಇದೆಲ್ಲ, ಸೊ ಇದನ್ನು ಏನಂತ ತೊಗೊಳ್ಳೋಣ, ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಏಜ್ ವೇಟ್ ಇನ್ LBS ಇದನ್ನು ವೈ ಅಂತ ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ ಏಜ್ ಇನ್ ಮಂತ್ಸ್ ಇದನ್ನು ಎಕ್ಸ್ ಅಂತ ತೊಗೊಂಡ್ವಿ. ಸೊ ಏಜ್ ಇನ್ LBS ವೈ ಅಂತ ತೊಗೋತೀವಿ. ಸೊ ಇದನ್ನು ಏನು ಮಾಡಬೇಕು, ಇಂಟರ್ಪ್ರೆಟ್ ಮಾಡ್ತಾ ಹೋಗಬೇಕಾಗುತ್ತೆ. ಎಕ್ಸ್ 0, 2, 3, 5, 6. ಸೊ ವೈ 5, 7, 8, 10, 12. ಸೊ ಈ ಥರ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನಾವು DX ಕ್ಯಾಲ್ಕುಲೇಟ್ ಮಾಡಬೇಕು. ಸೊ DX ಅಂತಂದರೆ DX ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ ಅಂತಂದರೆ ಅದು ಅಸಂಪ್ಷನ್ ವ್ಯಾಲ್ಯೂ. ಅಸಂಪ್ಷನ್ ವ್ಯಾಲ್ಯೂ ಅಂದರೆ ಇಲ್ಲಿರ್ತಕ್ಕಂಥ ನಂಬರ್ ಆದರೂ ತೊಗೋಬೋದು ಅಥವಾ ಬೇರೆ ನಂಬರ್ ಆದರೂ ತೊಗೋಬೋದು. ಸೊ ಇದರಲ್ಲಿ ನಾವೇನು ಮಾಡೋಣ, ಅಸಂಪ್ಷನ್ ವ್ಯಾಲ್ಯೂ 2 ಅನ್ನು ತೊಗೊಳ್ತಾ ಹೋಗೋಣ. ಸೊ 2 ಇದನ್ನು ಅಸಂಪ್ಷನ್ ವ್ಯಾಲ್ಯೂ ಅಂತ ತೊಗೊಳ್ಳೋಣ. ಎಕ್ಸ್ ಮೈನಸ್ ಎಕ್ಸ್ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಸೊ ಒಂದು ಅಸಂಪ್ಷನ್ ವ್ಯಾಲ್ಯೂ ಅಂದರೆ ನಾವು ಈಗ ಆಲ್ರೆಡಿ ನೋಡಿದ್ವಿ 2. ಸೊ 0 ಮೈನಸ್ 2 ಮಾಡಿದರೆ ಎಷ್ಟು ಬರುತ್ತೆ, -2. 0 ಮೈನಸ್ 2 -2. ಸೊ 2 ಮೈನಸ್ 2 -2. 3 ಮೈನಸ್ 2 1. 5 ಮೈನಸ್ 2 3. 6 ಮೈನಸ್ 2 4. ಸೊ ಇದು ಬಂದು
ಡಿ ಎಕ್ಸ್. ದೆನ್ ಅದೇ ಥರ ಡಿ ವೈ ಕೂಡ ಅದೇ ಥರ ಮಾಡಬೇಕಾಗುತ್ತೆ. ಸೊ ಡಿ ವೈ ವ್ಯಾಲ್ಯೂಸ್ ಇಲ್ಲಿದೆ, ಎ ವೈ ಮೈನಸ್ ಎ ಅಂದರೆ ಅಸಂಪ್ಷನ್ ವ್ಯಾಲ್ಯೂ. ಸೊ ಇದರಲ್ಲಿ ನಾವು ಯಾವುದಾದ್ರೂ ಒಂದು ಅಸಂಪ್ಷನ್ ವ್ಯಾಲ್ಯೂವನ್ನು ತೊಗೊಳ್ಳೋಣ. ಸೊ ಇದನ್ನು 5 ಅಂತ ತೊಗೊಳ್ಳೋಣ. ಓಕೆನಾ, 5 ವೈ ಮೈನಸ್ ಎ. ವೈ ಅಂದರೆ ಫಸ್ಟು ವೈನೇ ತೊಗೋಬೇಕಾಗುತ್ತೆ, ದೆನ್ ಅದಾದಮೇಲೆ ಎ ಅಸಂಪ್ಷನ್ ವ್ಯಾಲ್ಯೂನ ತೊಗೋಬೇಕಾಗುತ್ತೆ. ಸೊ ಅಸಂಪ್ಷನ್ ಮಾಡಿರೋದು 5ನೇ, ಸೊ ವೈ ವ್ಯಾಲ್ಯೂ ಇರೋದು 5. ಸೊ 5 ಮೈನಸ್ 5 0, 7 ಮೈನಸ್ 5. ವೈ ಅಂದರೆ 7 ಅಲ್ವಾ, ಆಮೇಲೆ ಎ ಅಂತಂದರೆ ಅಸಂಪ್ಷನ್ ವ್ಯಾಲ್ಯೂ 5. 5 ಮೈನಸ್ 7 ಮೈನಸ್ 5 2, 8 ಮೈನಸ್ 5 3, 10 ಮೈನಸ್ 5 5, 12 ಮೈನಸ್ 5 7. ಸೊ ಈ ಥರ ಡಿ ವೈನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಡಿ ಎಕ್ಸ್ ಸ್ಕ್ವಯರ್ ಮಾಡಬೇಕಾಗುತ್ತೆ. ಸೊ ಡಿ ಎಕ್ಸ್ ಸ್ಕ್ವಯರ್ ಅಂತಂದರೆ ಇಲ್ಲಿರೋದನ್ನೇ ಏನು ಮಾಡಬೇಕು, ನಾವು ಡಬಲ್ ಮಾಡ್ತಾ ಹೋಗ್ಬೇಕು. ನಾವು ಆಲ್ರೆಡಿ ಡಿ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಡಿ ಎಕ್ಸ್ ಸ್ಕ್ವಯರ್ ಅಂದ್ರೇನು, ಡಿ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಅದನ್ನೇನು ಮಾಡೋಣ, ಸ್ಕ್ವಯರ್ ಮಾಡ್ತಾ ಹೋಗೋಣ. -2 ಇಂಟು -2. ಸೊ ಇಲ್ಲಿ ನೋಡಿ, -2 ಇಂಟು -2. ಸೊ ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 2 ಇಂಟು 2 4. ಸೊ ಪ್ಲಸ್ 4. 0 ಇಂಟು 0 0, 1 ಇಂಟು 1 1, 3 ಇಂಟು 3 9, 4 ಇಂಟು 4 16. ಸೊ ಈ ಥರ ಡಿ ಎಕ್ಸ್ ಸ್ಕ್ವಯರನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ದೆನ್ ಅದೇ ಥರ ಡಿ ವೈ ಸ್ಕ್ವಯರ್ನು ಕೂಡ ಮಾಡ್ಕೋಬೇಕಾಗುತ್ತೆ. ದೆನ್ ಡಿ ವೈ ಸ್ಕ್ವಯರ್. ಸೊ ಡಿ ವೈ 0 ಇಂಟು 0 0, 2 ಇಂಟು 2 4, 3 ಇಂಟು 3 9, 5 ಇಂಟು 5 25, 7 ಇಂಟು 7 49. ಸೊ ಇದು ಒಂದು ಡಿ ವೈ ಸ್ಕ್ವಯರ್. ದೆನ್ ಇದೇ ಥರ ಡಿ ಎಕ್ಸ್ ಡಿ ವೈ. ಡಿ ಎಕ್ಸ್ ಡಿ ವೈ ಅಂತಂದ್ರೇನು, ಡಿ ಎಕ್ಸ್ ಇಂಟು ಡಿ ವೈ. ಸೊ ಡಿ ಎಕ್ಸ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಡಿ ವೈನೂ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಡಿ ಎಕ್ಸು ಮತ್ತು ಡಿ ವೈನ ಏನು ಮಾಡೋಣ, ಇಂಟು ಮಾಡ್ತಾ ಹೋಗೋಣ. -2 ಇಂಟು 0 0. ಸೊ 0 ಇಂದ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಇಂಟು ಮಾಡಿದಾಗ ಏನಾಗುತ್ತೆ, 0ನೇ ಆಗುತ್ತೆ. ಸೊ 0 ಇಂಟು 2 0, 1 ಇಂಟು 3 3, 3 ಇಂಟು 5 15, 4 ಇಂಟು 7 28. ಸೊ ಈ ಥರ ನಾವೇನು ಮಾಡಿದ್ವಿ, ಟ್ಯಾಬ್ಯುಲೇಷನನ್ನು ಫಿಲ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಏನು ಮಾಡೋಣ, ಸೊ ಇವುಗಳನ್ನೆಲ್ಲ ಸಮಪ್ ಮಾಡಬೇಕು. ಸಮಪ್ ಅಂದ್ರೇನು, ಸಿಗ್ಮಾ ಅಂತಂದ್ರೇ ಎಲ್ಲದನ್ನು ಟೋಟಲ್ ವೇರಿಯಬಲ್ಸು ಏನಾಗುತ್ತೆ ಅನ್ನೋದನ್ನು ಏನಂತ ಕರಿತೀವಿ, ಸಿಗ್ಮಾ ಅಂತ ಕರಿತೀವಿ. ಸಿಗ್ಮಾ ಎಕ್ಸ್ ಅಂದರೆ ಎಕ್ಸ್ ವೇರಿಯಬಲ್ಸ್ ಎಲ್ಲದನ್ನು ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ, 16. ಸೊ ಇದೇ ಥರ ಸಿಗ್ಮಾ ವೈ. ಸೊ 42 ಆಗುತ್ತೆ ಇವೆಲ್ಲದನ್ನು ಸೇರಿದಾಗ. ಸೊ ಡಿ ಎಕ್ಸ್ ಸಿಗ್ಮಾ ಡಿ ಎಕ್ಸ್ 6 ಆಗುತ್ತೆ. ಸಿಗ್ಮಾ ಡಿ ವೈ 17, ಸಿಗ್ಮಾ ಡಿ ಎಕ್ಸ್ ಇವುಗಳನ್ನೆಲ್ಲ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ 30 ಆಗುತ್ತೆ. ಸೊ ಇದೇ ಥರ ಡಿ ವೈ ಸ್ಕ್ವಯರ್. ಸೊ ಎಲ್ಲದನ್ನು ಸಮಪ್ ಮಾಡಿ 87. ಡಿ ಎಕ್ಸ್ ಡಿ ವೈ. ಸೊ ಇದೆಲ್ಲದನ್ನು ಸಮಪ್ ಮಾಡಿ 46 ಬರುತ್ತೆ. ಸೊ ಇಷ್ಟು ಮೊದಲನೇದಾಗಿ ಟ್ಯಾಬ್ಯುಲೇಷನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಟ್ಯಾಬ್ಯುಲೇಷನ್ ಕ್ರಿಯೇಟ್ ಆದಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಮೀನ್. ಸೊ ಮ್ಯಾಮ್ ನೀವು ಆಲ್ರೆಡಿ ಹೇಳಿದ್ರಿ ಅಸಂಪ್ಷನ್ ಮೀನ್ ಮೇಲೆ ನಾವು ಮಾಡಬೇಕಾಗುತ್ತೆ ಅಂತ. ಅಸಂಪ್ಷನ್ ಮೀನ್ದು ಇವಾಗ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್. ಸೊ ಅಸಂಪ್ಷನ್ ಮೀನ್ ಮಾಡಿ ಆದಮೇಲೆ ನಾವು ಏನಕ್ಕೆ ಮೀನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಸೊ ಇಲ್ಲಿ ಏನಕ್ಕೆ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಬನ್ನಿ ಫಾರ್ಮುಲಾ ನೋಡಿ. ಸೊ y ಮೈನಸ್ y ಬಾರ್ ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ y ಬಾರ್ ಅಂದ್ರೇನು, ಮೀನ್ ಆಫ್ y. ಎಕ್ಸ್ ಬಾರ್ ಅಂದ್ರೇನು, ಮೀನ್ ಆಫ್ ಎಕ್ಸ್. ಸೊ ಇವುಗಳನ್ನು ಇಂಟರ್ಪ್ರೆಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕು, ಮೀನನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಮೀನ್ ಫಾರ್ಮುಲಾ ಮತ್ತು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಎಕ್ಸ್ ಬಾರ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಮ್ ಆಫ್ ಎಕ್ಸ್ ಅಂತನಾದರೂ ಕರಿಬೋದು ಅಥವಾ ಸಿಗ್ಮಾ ಎಕ್ಸ್ ಅಂತನಾದರೂ ಕರಿಬೋದು. ಸೊ ಏನಾಗುತ್ತೆ, 16 ಎನ್ ಅಂತಂದರೆ ನಂಬರ್ ಆಫ್ ವೇರಿಯಬಲ್ಸ್. ಸೊ ನಂಬರ್ ಆಫ್ ವೇರಿಯಬಲ್ಸ್ ಎಷ್ಟು, 0 2 3 5 6. ಸೊ 5 ನಂಬರ್ಸ್ ಇದ್ದಾವೆ, 5 ವೇರಿಯಬಲ್ಸ್. ಸೊ 16 ಮೈನಸ್ 5 ಈಕ್ವಲ್ಸ್ ಟು 3.2 ಆಗುತ್ತೆ. ಸೊ ವೈ ಬಾರ್ ಟೋಟಲ್ ಎಷ್ಟು, ಸಿಗ್ಮಾ ವೈ 42, ಎನ್ ಅಂದರೆ ನಂಬರ್ ಆಫ್ ವೇರಿಯಬಲ್ಸ್ 5 ಈಕ್ವಲ್ಸ್ ಟು 8.4 ಬರುತ್ತೆ. ರಿಗ್ರೆಷನ್ ಈಕ್ವೇಷನ್ ಆಫ್ y ಆನ್ ಎಕ್ಸ್. ಸೊ ರಿಗ್ರೆಷನ್ ಈಕ್ವೇಷನ್ y ಆನ್ ಎಕ್ಸ್ ಫಾರ್ಮುಲಾ ಫಸ್ಟ್ ನಾವೇನು ಮಾಡೋಣ, ರಿಗ್ರೆಷನ್ ಈಕ್ವೇಷನ್
ವೈ ಆನ್ ಎಕ್ಸ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾವು ಬಿ ವೈ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬಿ ವೈ ಎಕ್ಸ್ ಫಾರ್ಮುಲಾ ಬಂದು ಆಲ್ರೆಡಿ ಹೇಳಿದೆ. ಸೊ ಈ ಥರ ಫಾರ್ಮುಲಾ ಬರುತ್ತೆ. ಸೊ ಇದನ್ನು ಏನು ಮಾಡೋಣ, ಇಂಟರ್ಪ್ರಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ಟೇಬಲ್ ಹಾಕಿದ್ವಲ್ಲ, ಸೊ ಅದರಲ್ಲಿನೇ ಈ ಎಲ್ಲ ಇನ್ಫಾರ್ಮೇಷನು ಇರುತ್ತೆ. ಏನಂತಂದ್ರೇನು, ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟಿತ್ತು, 5. ದೆನ್ ಸಿಗ್ಮಾ ಡಿ ಎಕ್ಸ್ ಡಿ ವೈ, ಬಂದು ಎಷ್ಟಿದೆ, 46. ಸೊ 46. ದೆನ್ ಮೈನಸ್ಸಿಗೆ ಮೈನಸ್ ಸಿಗ್ಮಾ ಡಿ ಎಕ್ಸ್ ಎಷ್ಟಿದೆ, 6. ಸೊ 6. ಸಿಗ್ಮಾ ಡಿ ವೈ ಬಂದು 17 ಇದೆ. ಸೊ 17. ಅದೇ ಥರ ಡಿವೈಡೆಡ್ ಬೈ ಎನ್ ಅಂತಂದ್ರೇನು, ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟು, 5. ದೆನ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಬೇರೆ, ಡಿ ಎಕ್ಸ್ ಬೇರೆ, ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡಿ. ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಬಂದು 30. ಸೊ 30 ಮೈನಸ್ ಇಲ್ಲಿರುತ್ತಲ್ಲ, ಸೊ ಮೈನಸ್ ಹಿಂಗೇನೆ. ಸಿಗ್ಮಾ ಡಿ ಎಕ್ಸ್ ಹೋಲ್ ಸ್ಕ್ವಯರ್, ಸೊ ಇದು ಹೋಲ್ ಸ್ಕ್ವಯರ್, ಇದು ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಅಲ್ಲ, ಸಿಗ್ಮಾ ಡಿ ಎಕ್ಸ್ ಹೋಲ್ ಸ್ಕ್ವಯರ್ ಅಂದರೆ ಬ್ರ್ಯಾಕೆಟಿಂದ ಈಚೆ ಇರುತ್ತೆ ಸ್ಕ್ವಯರ್. ಸೊ ಸಿಗ್ಮಾ ಡಿ ಎಕ್ಸ್ನ ಮಾತ್ರ ನಾವೇನು ಮಾಡಬೇಕು, ಫಿಲ್ ಮಾಡೋಕ್ಕಾಗುತ್ತೆ. ಸಿಗ್ಮಾ ಡಿ ಎಕ್ಸ್ 6. ಸೊ 6. ಇದನ್ನು ನಾವೇನು ಮಾಡ್ತಾ ಹೋಗೋಣ, ಸಿಂಪ್ಲಿಫೈ ಮಾಡ್ತಾ ಹೋಗಬೇಕಾಗುತ್ತೆ. ಸೊ 5 × 46 230 ಮೈನಸ್ 6 × 17 102. 5 × 30 150 ಮೈನಸ್ 6 ಸ್ಕ್ವಯರ್ 6 × 6 ಎಷ್ಟು, 36. ಓಕೆನಾ. ನೆಕ್ಸ್ಟ್ ಅದೇ ಥರ ಸೊ 230 ಮೈನಸ್ 120 ಎಷ್ಟಾಗುತ್ತೆ, 128. 150 ಮೈನಸ್ 36 114 ಅಂದರೆ 114. ಸೊ ಇವೆರಡನ್ನು ಡಿವೈಡ್ ಮಾಡಿದಾಗ 1.12. ಸೊ ಇದು ಬಂದು ನಮಗೆ ಬಿ ವೈ ಎಕ್ಸ್ನ ನಾವು ಆಲ್ರೆಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇವಾಗ ನಾವೇನು ಮಾಡ್ಬೋದು, ಬಿ ವೈ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಾದಮೇಲೆ ಸೊ ಈ ಈಕ್ವೇಷನ್ನ ನಾವೇನು ಮಾಡೋಣ, ಬಿಡಿಸ್ತಾ ಹೋಗೋಣ. ನಮ್ಗೆ ಆಲ್ರೆಡಿ ಇಲ್ಲಿ ನೋಡಿ ಎಕ್ಸ್ ಬಾರ್ ಆಲ್ರೆಡಿ ನಾವೇನು ಮಾಡಿದ್ವಿ, ಎಕ್ಸ್ ಬಾರನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ವೈ ಬಾರ್ ಕೂಡ ಸಿಕ್ಕಿದೆ. ದೆನ್ ಬಿ ವೈ ಎಕ್ಸ್ ಕೂಡ ನಮಗೆ ಬಂದಿದೆ. ಸೊ ಈಗೇನು ಮಾಡೋಣ, ನಾವು ಫಾರ್ಮುಲಾದಲ್ಲಿ ಇಂಟರ್ಪ್ರೆಟ್ ಮಾಡ್ತಾ ಹೋಗೋಣ ಈ ವ್ಯಾಲ್ಯೂಸ್ಗಳನ್ನು. y minus y bar equals to byx into x minus x bar. ನಾವು ಆಲ್ರೆಡಿ ನೋಡ್ತಾ ಹೋದ್ವಿ. ವೈ ವ್ಯಾಲ್ಯೂ ನಮಗೆಲ್ಲಾದರೂ ಕಾಣಿಸ್ತಾ, ಎಲ್ಲಾದರೂ ನಮಗೆ ಸಿಕ್ಕಿದೆನಾ, ವೈ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಹಾಗೆ ಬರ್ಕೊಳ್ಳೋಣ. ವೈ ಮೈನಸ್ ಎಕ್ಸ್ ಬಾರ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂದಿತ್ತು ಎಕ್ಸ್ ಬಾರ್, 8.4. ನೋಡಿ 8.4. ಸೊ 8.4 ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಕೂಡ ನಾವು ಆಲ್ರೆಡಿ ಏನು ಮಾಡಿದ್ವಿ, ಕ್ಯಾಲ್ಕುಲೇಟ್ ಮಾಡಿದ್ವಿ. 1.12. ಸೊ 1.12. ಎಕ್ಸ್ ನಮಗೆ ಈ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಂಗೆ ಇಟ್ಕೊಳ್ಳೋಣ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಕ್ಸ್ ಬಾರ್ 3.2. ಸೊ 3.2. ಇದನ್ನು ಏನು ಮಾಡ್ತಾ ಹೋಗೋಣ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ವೈ ಮೈನಸ್ 8.4 ಈಕ್ವಲ್ಸ್ ಟು 1.12 ಇಂಟು ಎಕ್ಸ್. ಇದೇನು ಬ್ರ್ಯಾಕೆಟ್ ಅಂತಂದರೆ ಇಂಟು ಇದ್ದಂಗೆ. ಸೊ ಈ ವ್ಯಾಲ್ಯೂವನ್ನು ಎರಡೂ ಕಡೆಯಿಂದ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 1.12 ಇಂಟು ಎಕ್ಸ್, 1.12 ಇಂಟು 3.2. ಸೊ ಈ ಥರ 1.12 ಎಕ್ಸ್ ಅಂತಂದರೆ ಇವೆರಡನ್ನೂ ಇಂಟು ಮಾಡಿದಾಗ 1.12 ಎಕ್ಸೇ ಬರುತ್ತೆ. ಓಕೆನಾ. ಮೈನಸ್ಸಿಗೆ ಮೈನಸ್ 1.12 ಇಂಟು 3.2 3.58 ಬರುತ್ತೆ. ಓಕೆನಾ. ನೆಕ್ಸ್ಟ್ ಮಾಡ್ತಾ ಹೋಗೋಣ. ವೈ ಈಕ್ವಲ್, ಇದು ಮೈನಸ್ ಇರೋದಲ್ಲ, ಮೈನಸ್ 8.4 ಈಚೆ ಅಂದರೆ ಈಕ್ವಲಿಂದ ಈಚೆ ಈ ಕಡೆ ತೊಗೊಂಬ. ಈ ಒಂದು ಮೈನಸ್ 8.4 ನಾವೇನು ಮಾಡೋಣ, ಈ ಕಡೆ ತೊಗೊಂಡು ಬಂದಾಗ ಪ್ಲಸ್ 8.4 ಆಗ್ತಾ ಹೋಗುತ್ತೆ. ಸೊ ಇದ್ದಕ್ಕಿದ್ದಂಗೆ ಬರ್ಕೋಬೇಕು. 1.12 ಎಕ್ಸ್ ಮೈನಸ್ 3.58. ಮೈನಸ್ಸಿಂದ ಇದನ್ನೇನು ಮಾಡೋಣ, ಪ್ಲಸ್ಸಿಗೆ ಕನ್ವರ್ಟ್ ಮಾಡೋಣ. ಈಕ್ವಲಿಂದ ಈಚೆ ಬಂದಾಗ ಪ್ಲಸ್ ಆಗ್ತಾ ಹೋಗುತ್ತೆ. ಪ್ಲಸ್ 8.4. ದೆನ್ ವೈ ಈಕ್ವಲ್ಸ್ ಟು
1.12x ಮೈನಸ್ 3.58 ಪ್ಲಸ್ 8.4 ಮಾಡಿದಾಗ ಎಷ್ಟು ಬರುತ್ತೆ? ಪ್ಲಸ್ 4.82. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಮೈನಸ್, ಸೊ ಅಲ್ಲಿ ಇರೋದನ್ನೇ ಅಲ್ಲಿ ಏನು ನಾವು ಬಂದಿರುತ್ತಲ್ವ ಆನ್ಸರು, ಸೊ ಅದೇ ಆನ್ಸರ್ನೇ ಯಾವ ರೀತಿ ಇರುತ್ತೆ ಅದೇ ಥರ ನೀವು ಕ್ಯಾಲ್ಕುಲೇಟಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಮೈನಸ್ 3.58 ಪ್ಲಸ್ 8.4, ಸೊ ಎಷ್ಟು ಬಂತು? 4.82. 4.82 ಇಲ್ಲಿ ಏನೂ ಇಲ್ಲ ಅಂತಂದಾಗ ಏನಿರುತ್ತೆ? ಪ್ಲಸ್ಸೇ ಇರುತ್ತೆ. ಸೊ ಹಾಗಾಗಿ ಏನು ಮಾಡೋಣ? ಪ್ಲಸ್ 4.82. ಸೊ ಇದು ಬಂದು ನಾವು ಈಕ್ವೇಷನನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಷ್ಟೇ ಈಕ್ವೇಷನ್. ಸೊ ಇಲ್ಲಿ ಏನಕ್ಕೆ ಮುಂದೆ ಸಿಂಪ್ಲಿಫೈ ಆಗಲ್ಲ ಅಂತಂದರೆ, ಸೊ ಇದು ನ್ಯೂಮರಿಕಲ್ ವ್ಯಾಲ್ಯೂ, ಇದು ಬಂದು ಆಲ್ಫಬೆಟ್. ಸೊ ಎರಡೂ ಒಟ್ಟಿಗೆ ಇರೋದ್ರಿಂದ ಏನಾಗಲ್ಲ, ನೆಕ್ಸ್ಟ್ ಸಿಂಪ್ಲಿಫೈ ಆಗ್ತಾ ಹೋಗಲ್ಲ. ಸೊ ಇಷ್ಟು ಏನಾಗುತ್ತೆ? ಈಕ್ವೇಷನ್ ಆಗ್ತಾ ಹೋಗುತ್ತೆ. ಸೊ ಇದೇ ಫೈನಲ್ ಈಕ್ವೇಷನ್. ಈ ಈಕ್ವೇಷನನ್ನು ಬಳಸ್ಕೊಂಡು ನಾವೇನು ಮಾಡಬೇಕು? ವೈ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಬಂದು ಎಸ್ಟಿಮೇಷನ್ ಆಫ್ ವೈ ವ್ಯಾಲ್ಯೂ. ಸೊ ವೈ ವ್ಯಾಲ್ಯೂ ಆಲ್ರೆಡಿ ಕ್ವಶನಲ್ಲಿ ನೋಡ್ತಾ ಹೋದ್ವಿ. ಎಸ್ಟಿಮೇಟ್ ದ ವೆಯ್ಟ್ ಆಫ್ ಅ ಬೇಬಿ ಅಟ್ ದ ಏಜ್ ಆಫ್ 4 months. ವೇಟನ್ನು ನಾವು ಏನಂತ ಕನ್ಸಿಡರ್ ಮಾಡಿದ್ವಿ? ವೈ ಅಂತ ಕನ್ಸಿಡರ್ ಮಾಡಿದ್ವಿ. ಏಜನ್ನು ಏನಂತ ಕನ್ಸಿಡರ್ ಮಾಡಿದ್ವಿ? ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಎಕ್ಸ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 4 months ಅಂತ. ಸೊ ವೈ ವ್ಯಾಲ್ಯೂನ ನಾವೇನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ವೈ ವ್ಯಾಲ್ಯೂನ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ವೈದು ನಾವು ಆಲ್ರೆಡಿ ಈಕ್ವೇಷನನ್ನು ಬರ್ಕೊಂಡಿದ್ವಿ. ಸೊ ವೈ ಈಕ್ವಲ್ಸ್ ಟು 1.12x ಪ್ಲಸ್ 4.82 ಅಂತ ಬಂದಿತ್ತು, ಹೌದಾ? ಸೊ ಇದರಲ್ಲಿ ನಾವೇನು ಮಾಡೋಣ? ಎಕ್ಸ್ ವ್ಯಾಲ್ಯೂನ ಇಂಟರ್ಪ್ರೆಟ್ ಮಾಡಿ ವೈ ವ್ಯಾಲ್ಯೂನ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ವೈ ಈಕ್ವಲ್ಸ್ ಟು 1.12x. ಎಕ್ಸ್ ಅಂದರೆ ಇಲ್ಲಿ ಯಾವ ಎಕ್ಸ್, ಯಾವ ನಂಬರನ್ನು ತೊಗೋಬೇಕು ಅಂತಂದರೆ ನಾವು ಆಲ್ರೆಡಿ ಹೇಳಿದ್ವಿ, ಕ್ವಶನಲ್ಲಿ ಅವರೇ ಕೊಟ್ಟಿದ್ದರು. ಸೊ ಎಕ್ಸು ಅಂದರೆ 4, ಪಾಪುಗೆ 4 ತಿಂಗಳು ಇದ್ದಾಗ, ಸೊ ವೈ ಅಂದರೆ ವೇಟು ಎಷ್ಟಿರುತ್ತೆ ಅಂತಂದ್ಬಿಟ್ಟು ಅವರೇ ಕೇಳಿದರು. ಎಕ್ಸ್ ಅಂತ ನಾವು ಅವರೇ ಆಲ್ರೆಡಿ ಕೊಟ್ಟಿದ್ರಲ್ವ, ಎಕ್ಸ್ ಎಷ್ಟು? 4 ಅಂತ ಕೊಟ್ಟಿದ್ದಾರೆ, ಹೌದಾ? ಅದೇ 4ನ ಏನು ಮಾಡೋಣ? ಇಲ್ಲಿ ಇಂಟರ್ಪ್ರೆಟ್ ಮಾಡ್ತಾ ಹೋಗೋಣ. 4 ಪ್ಲಸ್ 4.82. ಸೊ ಈಗೇನು ಮಾಡೋಣ? ವೈ ಈಕ್ವಲ್ಸ್ ಟು 1.12 ಇಂಟು 4 ಎಷ್ಟು ಬರುತ್ತೆ? 4.48 ಪ್ಲಸ್ 4.82. ಸೊ ಇವೆರಡನ್ನು ಪ್ಲಸ್ ಮಾಡಿದಾಗ ವೈ ಈಕ್ವಲ್ಸ್ ಟು 9.3. ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಇದು ಬಂದು ಫೈನಲ್ ಆನ್ಸರ್ ಆಗ್ತಾ ಹೋಗುತ್ತೆ, 9.3. ಈಗ ನಮಗೆ ಯಾವ ರೀತಿಯಾಗಿ ಕನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ ಆನ್ಸರು? ಸೊ ಏಜು 4 ತಿಂಗಳು ಅಂದರೆ ಒಂದು ಪಾಪುಗೆ 4 ತಿಂಗಳು ಇದ್ದಾಗ ವೇಟ್ ಎಷ್ಟಿತ್ತಂತೆ? ನಾವು 9 LBS. ಸೊ ನಾವಿವಾಗ ಏನು ಮಾಡಿದ್ವಿ? ಅವರು ವೇಟನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೊಟ್ಟಿದ್ದರು. ಸೊ ನಾವು ಏನು ಮಾಡಿದ್ವಿ? ಈಕ್ವೇಷನ್ ಥ್ರೂ ನಾವು ವೇಟನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಎಷ್ಟು? 4 ತಿಂಗಳಿಗೆ 9 LBS ಒಂದು ಮಗು ವೇಟ್ ಇರುತ್ತೆ ಅಂತಂದ್ಬಿಟ್ಟು ನಾವೇನು ಮಾಡೋಣ? ಈ ಒಂದು ರಿಗ್ರೆಷನ್ ಮುಖಾಂತರ ನಾವೇನು ಮಾಡ್ತಾ ಹೋಗ್ತೀವಿ? ಕನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಇಷ್ಟು ರಿಗ್ರೆಷನ್ ಈಕ್ವೇಷನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.